ಸರಳವಾಗಿ ನೆಗೆಟಿವ್ ಸೆಂಟೆನ್ಸ್ ಯೂಸಿಂಗ್ ಎ ಮೇ ನಾಟ್. ನಾಟ್ ಅಂದರೆ ಏನ್ರಿ, ಇಲ್ಲ ಅಂತ ಅರ್ಥ. ಇಲ್ಲ ಅಂತ ನಾವು ಬಳಸ್ತೀವಿ. ಮೇ ನಾಟ್ ಅಂದರೆ ಇಲ್ಲ ಅಂತ ಅರ್ಥ. ಈಗ ಸೆಂಟೆನ್ಸನ್ನು, ಇಂಗ್ಲೀಷ್ ಸೆಂಟೆನ್ಸನ್ನು ನೋಡೋಣ. ಆ್ಯಸ್ ಇಟ್ ಈಸ್ ಮೇನೇ ಬಳಸ್ತೀವಿ, ಅದರ ಮುಂದೆ ನಾಟ್ ಅಷ್ಟೇ ಸೇರಿಸ್ತೀವಿ ಅಷ್ಟೇ, ಅದಕ್ಕೇನಿಲ್ಲ, ನಾಟ್ ಅಷ್ಟೇ ಸೇರಿಸ್ತೀವಿ. ಐ ಮೇ ನಾಟ್ ಗೋ ಟು ದಿ ಪಾರ್ಕ್, ನಾನು ಪಾರ್ಕ್ಗೆ ಹೋಗದೇ ಇರಬಹುದು. ಅದು ಐ ಮೇ ಗೋ ಟು ದಿ ಪಾರ್ಕ್ ಅಂದರೆ ನಾನು ಪಾರ್ಕಿಗೆ ಹೋಗಬಹುದು. ಇಲ್ಲಿ ಐ ಮೇ ನಾಟ್ ಗೋ ಟು ದಿ ಪಾರ್ಕ್, ನಾನು ಪಾರ್ಕಿಗೆ ಹೋಗದೇ ಇರಬಹುದು ಅಂತ ಅತ್ಯಂತ ಸರಳವಾಗಿ ಕಲಿಬೋದು. ನೆಕ್ಸ್ಟ್ ಏನಪ್ಪ ಅಂದರೆ ಶಿ ಮೇ ನಾಟ್ ಅರೈವ್ ಸೂನ್, ಅವಳು ಶೀಘ್ರದಲ್ಲೇ ಬರುವುದಿಲ್ಲ ಅಥವಾ ಬರದೇ ಇರಬಹುದು ಅಂತ ಅರ್ಥ. ಬರದೇ ಬರುವುದಿಲ್ಲ ಅಂದರೂ ಓಕೆ, ಬರದೇ ಇರಬಹುದು ಅಂತಂದರೆ ಇನ್ನೂ ಎಕ್ಸಾಕ್ಟ್ ಆಗಿರುತ್ತೆ. ಬರದೇ ಇರಬಹುದು ಅಂತ, ಬರದೇ ಇರಬಹುದು ಅಂತ ಮಾಡ್ಕೋಬೋದು. ಈಗ ಅವಳು ಬರಬಹುದನಕ ಶಿ ಮೇ ಅರೈವ್ ಸೂನ್ ಅಂತ ಆಗುತ್ತೆ, ಶಿ ಮೇ ನಾಟ್ ಅರೈವ್ ಸೂನ್ ಅಂತ ಆಗುತ್ತೆ.